ನಾಡಹಬ್ಬ ಮೈಸೂರು ದಸರಾ ಈ ವರ್ಷದ್ದು ಮಹೋತ್ಸವದಲ್ಲಿ ಮೈಸೂರು ನಗರ ಪೊಲೀಸ್ ಏನೇನೋ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳಿ ಒಂದು ವಿವರಣೆಯನ್ನು ನೀಡಕ್ಕೆ ಇವತ್ತು ನಾವು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೈಸೂರು ದಸರಾ 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತು 2ನೇ ತಾರೀಕು ಅಕ್ಟೋಬರ್ವರೆಗೂ ಇರುತ್ತೆ. ನಗರದ ವಿವಿಧ ಸ್ಥಳಗಳಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ. ಆ ಸಮಯದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಮೈಸೂರು ಪೊಲೀಸ್ ಏನೇನು ಅವಶ್ಯಕತೆ ಇದೆ ಅದನ್ನ ವ್ಯವಸ್ಥೆ ನಾವು ಕೈಗೊಂಡಿದ್ದೇವೆ. 22ನೇ ತಾರೀಕಿನಿಂದ 29ರವರೆಗೂ ನಾವು ಫಸ್ಟ್ ಫೇಸ್ ಅಂತ ಹೇಳಿ ತಗೊಂಡಿದ್ದೀವಿ. ನೆಕ್ಸ್ಟ್ 30ನೇ ತಾರೀಕಿನಿಂದ 2ನೇ ತಾರೀಕು ಅಕ್ಟೋಬರ್ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಬಂದೋಬಸ್ತನ್ನ ಕೈಗೊಂಡಿದ್ದೀವಿ. ಆ ಟೈಮಲ್ಲಿ ಏನು 11 ದಿನದಲ್ಲಿ ಮೋರ್ ದ್ಯಾನ್ 15 ಪ್ಲೇಸಸ್ ಅಲ್ಲಿ ಕಾರ್ಯಕ್ರಮಗಳಿರುತ್ತೆ, ಆಚರಣೆಗಳಿರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ, ದಸರಾ ವಸ್ತು ಪ್ರದರ್ಶನ, ಕುಸ್ತಿ, ಫ್ಲವರ್ ಶೋ, ಆಹಾರ ಮೇಳ, ಪುಸ್ತಕ ಮೇಳ, ಏರ್ ಶೋ, ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪದ ಕೊನೆಯದು ಪಂಜಿನ ಕವಾಯತ್ತು. ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ 6384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SP ಮತ್ತು 30 ಜನ DYSPs, 40 ಜನ ಇನ್ಸ್ಪೆಕ್ಟರ್ಸು, KSRP ತುಕಡಿಗಳು 35, ಅದ್ರ ಜೊತೆಗೇನೆ CR ಪ್ಲಟೂನು ಸಹ 15, ಮತ್ತು AAC ಟೀಮ್, ಆಂಟಿ ಸಬಾಟಿಕ್ ಚೆಕ್ ಟೀಮ್ ಅಂತ ಹೇಳ್ತೀವಿ. ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಸ್ಸಲ್ಲಿ ನಾವು ಸಿಟಿ ಲಿಮಿಟ್ಸಲ್ಲಿ ಅದನ್ನು ಏಸ್ ಚೆಕ್ ಈಗ ಮಾಡ್ತಾನೆ ಇದ್ದೀವಿ, ಮತ್ತು ಡ್ಯೂರಿಂಗ್ ದಸರಾನು ಅದು ಇರುತ್ತೆ. ಸೇಮ್ ಟೈಮ್ ಒಂದು RAF ಬಂದಿದೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್, ಅದು ಉದ್ಘಾಟನೆ ಸಮಯದಲ್ಲಿ ಇರುತ್ತೆ. ಮತ್ತು ಇದ್ರ ಜೊತೆಗೆ ನಮಗೆ ಸಪೋರ್ಟಿಂಗ್ ಅಂತ ಹೇಳಿ 1200 ಹೋಮ್ ಗಾರ್ಡ್ಸು ಸಹ ಬಂದೋಬಸ್ತಲ್ಲಿ ಇರ್ತಾರೆ. ಇಂಪಾರ್ಟೆಂಟ್ ಆಗಿ ಜಾಸ್ತಿ ಕ್ರೌಡ್ ಇರುತ್ತೆ, ಜನಸಂದಣಿ ಇರುತ್ತೆ. ಅದರ ಸಲುವಾಗಿ ನಾವು ಆಂಬ್ಯುಲೆನ್ಸ್ ಮತ್ತು ಫೈರ್ ಫೋರ್ಸ್ ಡಿಪಾರ್ಟ್ಮೆಂಟಿಂದ ವೆಹಿಕಲ್ಸನ್ನು ನಾವು ಈ ಸಲ ಹೆಚ್ಚಿಗೆ ನಿಯೋಜನೆ ಮಾಡಿದ್ದೀವಿ. 26 ಆಂಬ್ಯುಲೆನ್ಸ್ ಮತ್ತು 32 ಫೈರ್ ಫೋರ್ಸ್ ಅಗ್ನಿಶಾಮಕ ದಳಗಳನ್ನು ನಿಯೋಜನೆ ಮಾಡಲಾಗಿದೆ. ಇಂಪಾರ್ಟೆಂಟ್ ಪ್ರಮುಖ ರಸ್ತೆಗಳಲ್ಲಿ ಬನ್ನಿ ಮಂಟಪ ಇರ್ಬೋದು, ಮತ್ತು ಎಲ್ಲೆಲ್ಲಿ ಗೇಟ್ ಎಂಟ್ರೆನ್ಸ್ ಇರ್ಬೋದು, ಎಲ್ಲಿ ನಮಗೆ ಜಾಸ್ತಿ ಜನಸಂದಣಿ ಇರುತ್ತೆ ಅಲ್ಲಿ ನಾವು ಅದನ್ನು ಸ್ಟ್ರಾಟಜಿಕಲಿ ನಾವು ಅದನ್ನು ಎರಡನ್ನೂ ಪ್ಲೇಸ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಪ್ಯಾಲೇಸ್ ಒಳಗಡೆ ಆಗಲಿ ಬನ್ನಿ ಮಂಟಪದಲ್ಲಾಗಲಿ ಜಾಸ್ತಿ ಜನ ಇರೋದ್ರಿಂದ ಈ ಸಲ ಹೊಸದಾಗಿ ಎಮರ್ಜೆನ್ಸಿ ಇವ್ಯಾಕ್ಯುಯೇಷನ್ ಡ್ರಿಲ್ ಮತ್ತು ರೂಟ್, ಅಂದರೆ ಏನೇ ಅಹಿತಕರ ಘಟನೆ ಏನಾದರೂ ಪ್ಯಾಲೇಸ್ ಒಳಗಡೆ ಜನ ಇದ್ದಾಗ ಆದರೆ ಆಂಬ್ಯುಲೆನ್ಸ್ ವ್ಯವಸ್ಥೆ, ಅದಕ್ಕೊಂದು ಸಪ್ರೇಟ್ ರೂಟ್, ಹಾಸ್ಪಿಟಲ್ಗೆ ಹೋಗೋ ರೂಟ್, ಬನ್ನಿ ಮಂಟಪದಲ್ಲಿ ಏನಾದರೂ ಆದರೆ ಅಲ್ಲಿ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡಿರೋದ್ರಿಂದ ರೂಟನ್ನು ನಾವು ಸಪ್ರೇಟ್ ಆಗಿ ಕೊಟ್ಟಿದ್ದೀವಿ. ಇದರ ಪ್ರಯುಕ್ತ ಎಲ್ಲ ಹಾಸ್ಪಿಟಲ್ಸ್ ಮತ್ತು ಸಂಬಂಧಪಟ್ಟ ಹಾಸ್ಪಿಟಲ್ಗೆ ಯಾವುದು ನಾವು ಅದನ್ನು ಡೆಸಿಗ್ನೇಟ್ ಮಾಡಿದ್ದೀವಿ, ಅದ್ರ ಜೊತೆಗೆ ಆಂಬ್ಯುಲೆನ್ಸ್ ಯಾರ್ಯಾರು ಹಾಸ್ಪಿಟಲಿಂದ ಕೊಡ್ತಾ ಇದ್ದಾರೆ ಅವರು ಡ್ರೈವರ್ಸನ್ನು ಸಹ ಮೀಟಿಂಗ್ ಮಾಡಿಬಿಟ್ಟು ಅವತ್ತಿನ ದಿನ ಸ್ಪೆಸಿಫಿಕ್ ಆಗಿ ಯಾರಿಗೆ ಬ್ರೀಫಿಂಗ್ ಆಗಿದೆ ಅವ್ರಿಗೆ ಇಟ್ಕೊಳ್ಳೋ ವ್ಯವಸ್ಥೆನ ನಾವು ಈ ಸಲ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ. ಮೈಸೂರಲ್ಲಿ 11 ದಿನ ಲೈಟಿಂಗ್ ಇರುತ್ತೆ, ಅದು ಮುಂದೆನೂ ಕಂಟಿನ್ಯೂ ಆಗುತ್ತೆ. ಬಟ್ ಆ ಲೈಟಿಂಗ್ ಇರೋ ಟೈಮಲ್ಲಿ ಜಾಸ್ತಿ ಜನ ಹೋಗ್ತಾ ಇರೋದ್ರಿಂದ ಅದಕ್ಕೂ ಸಹ ನಾವು ಸಪ್ರೇಟ್ ರೂಟ್ ಬಂದೋಬಸ್ತ್. ಮತ್ತು ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಈ ಸಲ ಪ್ರತಿಯೊಂದು ಇಂಪಾರ್ಟೆಂಟ್ ಸರ್ಕಲ್ಸಲ್ಲಿ ಮಾಡ್ಕೊಂಡಿದ್ದೀವಿ. ಟ್ರಾಫಿಕ್ ಅಡ್ವೈಸರಿ ಅಥವಾ ಟ್ರಾಫಿಕ್ ರೆಗ್ಯುಲೇಷನ್ ಬಗ್ಗೆ ಹೇಳಕ್ಕೆ 43 ಕಡೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇರುತ್ತೆ. ಅದ್ರ ಜೊತೆಗೆ ವಾಚ್ ಟವರ್ ಅಂತ ಇರುತ್ತೆ ಸಪ್ರೇಟ್. ಮತ್ತು ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ, ಎಲ್ಲೆಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ 33 ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಈ ಸಲ ಅಳವಡಿಸ್ಕೊಂಡಿದ್ದೀವಿ ಸಿಟಿ ಲಿಮಿಟ್ಸಲ್ಲಿ. ಕಂಟಿನ್ಯೂಸ್ ಆಗಿ ಏನಾದರೂ ಚೇಂಜ್ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ಕೊಡೋದಿದ್ರೆ, ಏನಾದರೂ ಮಾಹಿತಿ ಬೇಕಾಗಿತ್ತಂತಂದರೆ ಅದ್ರ ಜೊತೆಗೆ ನಾವು ಅಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮಲ್ಲಿ ಕೊಡ್ತಾ ಇರ್ತೀವಿ. ಸೇಮ್ ಥಿಂಗ್, ಹೊರಗಡೆಯಿಂದ ಜಾಸ್ತಿ ಜನ ಬಂದಿರೋದ್ರಿಂದ ಪೊಲೀಸ್ ಹೆಲ್ಪ್ ಡೆಸ್ಕ್
ಈ ಸಲ 2 ಹಂತದಲ್ಲಿ ಮಾಡಿಕೊಂಡು ಪೊಲೀಸ್ ಹೆಲ್ಪ್ ಡೆಸ್ಕ್ ನಾವು ತೆಗೆಯಲಾಗಿದೆ. ಒಂದು 22ರಿಂದ 1ನೇ ತಾರೀಕಿನವರೆಗೂ ಕೆಲವು ಪ್ಲೇಸಸ್ ಅಲ್ಲಿ ಇರುತ್ತೆ, ಒಂದು 12 ಪ್ಲೇಸಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಜಗಜೀವನ್ ರಾಮ್ ರಸ್ತೆ ಇರ್ಬೋದು, ಅರಮನೆ ಹೊರ ಗೇಟು, KR ವೃತ್ತ, ಸೆಂಟ್ ಫಿಲೋಮಿನಾ ಚರ್ಚ್, ಮತ್ತೆ ಬೇರೆ ಆ ರೀತಿ 12 ಪ್ಲೇಸಸ್ ಅಲ್ಲಿ ನಾವು ಪೊಲೀಸ್ ಹೆಲ್ಪ್ ಡೆಸ್ಕ್ ಅನ್ನ ತೆಗೆದಿದ್ದೀವಿ. ಈ ಸಲ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಸೆಕೆಂಡ್ ಫೇಸ್ ಅಲ್ಲಿ ಜಂಬೂ ಸವಾರಿ ಮತ್ತೆ ಏನು ಬನ್ನಿ ಮಂಟಪದಲ್ಲಿ ನಡೆಯುತ್ತೆ, ಅದಕ್ಕೂ ಸಹ ಪೊಲೀಸ್ ಹೆಲ್ಪ್ ಡೆಸ್ಕ್ ಬೇರೆ ರೂಟ್ ಅಲ್ಲಿ 10 ಪೊಲೀಸ್ ಡೆಸ್ಕ್ ಅನ್ನ ನಾವು ತೆಗೆದಿರ್ತೀವಿ. ಎನಿಥಿಂಗ್, ಎನಿ ಇನ್ಫಾರ್ಮೇಶನ್, ಎನಿ ಯಾವುದೇ ಸಹಾಯ ಬೇಕಾಗಿದ್ರು, ಯಾವುದೇ ಇನ್ಫಾರ್ಮೇಶನ್ ಬೇಕಾಗಿದ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಒಂದು ಚಿಕ್ಕ ಬುಕ್ಲೆಟ್ ಅನ್ನ ಮಾಡಿದ್ದೀವಿ. ಏನೇನು ಸಾರ್ವಜನಿಕರಿಗೆ ಸೂಚನೆ ಇದೆ, ಟ್ರಾಫಿಕ್ ರೆಗ್ಯುಲೇಟರಿ ಇರ್ಬೋದು, ಬಂದೋಬಸ್ತ್ ಇರ್ಬೋದು, ಪ್ರೋಗ್ರಾಮ್ ಎಲ್ಲಿ ನಡೀತಾ ಇದೆ, ಮತ್ತೆ ಎಲ್ಲಿ ಬೇರೆ ಬೇರೆ ಅವ್ರಿಗೆ ಏನಾದ್ರು ರೂಟ್ ಬೇಕಾಗಿತ್ತಂತಂದ್ರೆ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಹೆಲ್ಪ್ ಬೇಕಾಗಿತ್ತಂದ್ರೆ ಅದೆಲ್ಲ ಕೊಡೋಕೆ ಒಂದು ನಾವು ನಮ್ಮ ಇಲಾಖೆಯಿಂದ ಸ್ಮಾಲ್ ಬುಕ್ಲೆಟ್ ಮಾಡಿ, ಇನ್ಫಾರ್ಮೇಟಿವ್ ಬುಕ್ಲೆಟ್ ಅನ್ನು ಸಹ ನಾವು ಪಬ್ಲಿಕ್ಗೂ ಕೊಡ್ತೀವಿ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಡ್ರೋನ್ ಕ್ಯಾಮ್ರಾನ ನಾವು ಜಾಸ್ತಿ ಹೊರಗಡೆಯಿಂದ ತರಿಸ್ಕೊಂಡು ಪ್ರತಿಯೊಂದು ಬಂದೋಬಸ್ನಲ್ಲಿ ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡ್ಕೋತಾ ಇದ್ದೀವಿ. ಆ ಸಮಯದಲ್ಲಿ ಲಾ ಅಂಡ್ ಆರ್ಡರ್ ನಮಗೆ ಇಂಪಾರ್ಟೆಂಟ್ ಸ್ಟೇಷನ್ ಉದಯಗಿರಿ ಇರ್ಬೋದು, ಮಂಡಿ ಇರ್ಬೋದು, ಬೈಲೈನ್ಸ್ಗಳಲ್ಲಿ ನಾವು ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಏನಾದರೂ ಕಾಂಗ್ರಿಗೇಷನ್ ಆಗ್ತಾ ಇದೆನಾ ಅಥವಾ ಬೇರೆ ಏನಾದರೂ ನಡೀತಾ ಇದೆನಾ ಆಕ್ಟಿವಿಟೀಸ್ ಅಂತ, ಸೊ ಡ್ರೋನ್ ಅನ್ನು ಸಹ ನಾವು ಈ ಸಲ ಬಳಕೆ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಲಾಸ್ಟ್ 1 ತಿಂಗಳಿಂದ ಪ್ರತಿಯೊಂದು ನಗರದಲ್ಲಿರೋ ಲಾಡ್ಜ್ಗಳನ್ನ ಚೆಕ್ ಮಾಡ್ತಾ ಇದ್ದೀವಿ. ಹೋಮ್ ಸ್ಟೇ ಇರ್ಬೋದು, ಬೇರೆ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಅದನ್ನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ. ಮುಂದಿನ 11 ದಿನಗಳಲ್ಲೂ ಸಹ ಇಂಟೆನ್ಸಿವ್ ಆಗಿ ಅದನ್ನ ಚೆಕ್ ಮಾಡ್ತೀವಿ, ಅಲಾಂಗ್ ವಿತ್ AC ಚೆಕ್. ಪ್ರತಿ ಈ ರೈಲ್ವೆ ಸ್ಟೇಷನ್ ಅಲ್ಲೂ ಸಹ ನಾವು ಸಪರೇಟ್ ಆಗಿ 24/7 ಅಂದ್ರೆ 24/7 ಪೊಲೀಸ್ ವ್ಯವಸ್ಥೆ ಇರುತ್ತೆ. ಅಲ್ಲೂ ಸಹ ಹೆಲ್ಪ್ ಡೆಸ್ಕ್ ಇರುತ್ತೆ. ಅಲ್ಲೂ ಸಹ ಇನ್ಫಾರ್ಮೇಟಿವ್ ಏನಾದರೂ ಬೇಕಾಗಿದ್ರೆ ನಮ್ಮ ಸಿಬ್ಬಂದಿ ಅಲ್ಲಿ ಇರ್ತಾರೆ. ಈಗಾಗಲೇ ನಮ್ಮ ಮೈಸೂರು ಸಿಟಿಯಲ್ಲಿ ನಮ್ದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂಡರ್ ಅಲ್ಲಿ 30,614 CCTV ಕ್ಯಾಮ್ರಾಗಳಿದೆ ಇನ್ ಅಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ. ಅದು ನಮ್ಮ ಆ್ಯಪ್ಗೆ, ಪೊಲೀಸ್ ಆ್ಯಪ್ಗೂ ಸಹ ಕನೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ 200 ಜಾಸ್ತಿ CCTV ಕ್ಯಾಮ್ರಾನ ನಾವು ನಮ್ಮ ಮೈಸೂರು ಸಿಟಿಲಿ ಎಲ್ಲೆಲ್ಲಿ ಮೇನ್ ಫಂಕ್ಷನ್ ಇದೆ, ಚಾಮುಂಡಿ ಬೆಟ್ಟ ಇರ್ಬೋದು, ಎನ್ ರೂಟ್ ಇರ್ಬೋದು, ಪ್ಯಾಲೇಸ್ ಅಲ್ಲಿ ಇನ್ ಅಂಡ್ ಅರೌಂಡ್ ಇರ್ಬೋದು, ಮತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಮೇನ್ ಜಂಕ್ಷನ್ಸ್, ರೋಡ್ಸ್ ಅಲ್ಲಿ CCTVನ ಈ ಸಲ ಜಾಸ್ತಿ ನಾವು ಹಾಕೊಂಡಿದ್ದೀವಿ. ಇದ್ರ ಜೊತೆಗೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ ಮತ್ತೆ ಬೇರೆ ವೈದ್ಯಕೀಯ ಸೌಲಭ್ಯಗಳು ಎಲ್ಲೆಲ್ಲಿ ನಮಗೆ ಬೇಕಾಗಿದೆ, ತುರ್ತು ಪರಿಸ್ಥಿತಿಗೆ ಏನಾದರೂ ಬೆಡ್ಸ್ ರಿಸರ್ವ್ ಮಾಡಬೇಕಾಗಿತ್ತಂದ್ರೆ ಆ ಲೆವೆಲ್ ವರ್ಗು ಸಹ ನಾವು ಎಲ್ಲ ಆಸ್ಪತ್ರೆಗಳೊಂದಿಗೆ ಈ ಸಲ ಮೀಟಿಂಗ್ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಎನ್ ರೂಟ್ ನಮ್ಗೆ ಏನು ಜಂಬೂ ಸವಾರಿ ದಿನ ಇರುತ್ತೆ, 4.5 ಕಿಲೋಮೀಟರ್ ರೂಟ್ ಇದೆ. ಆ ರೂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಶೀತಲಗೊಂಡಿರೋ ಬಿಲ್ಡಿಂಗ್ ಮೇಲೆ ನಿಂತ್ಕೋಬಾರ್ದು ಅಂತ ಹೇಳಿ ಆ ಎನ್ ರೂಟ್ ಅಲ್ಲಿರೋ ಎಲ್ಲ ವ್ಯಾಪಾರಸ್ಥರು, ಪ್ರೈವೇಟ್ ಬಿಲ್ಡಿಂಗ್ ಇರ್ಬೋದು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು, ಅವ್ರದ್ದು ಮೀಟಿಂಗ್ ಮಾಡಿಬಿಟ್ಟು ಯಾವುದೇ ಬಿಲ್ಡಿಂಗ್ ಮೇಲೆ ಜನನ್ನ ಸೇರಿಸಲಾರ್ದಂಗೆ, ಯಾವುದೇ ರೀತಿ ಅವ್ರಿಗೆ ಅಲ್ಲಿ ವ್ಯೂವಿಂಗ್ ಕೂತ್ಕೊಂಡು ವ್ಯೂ ಮಾಡಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಮುನ್ನೆಚ್ಚರಿಕೆಯಿಂದ ಅವ್ರಿಗೆ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ಸ್ ಡೌನ್ ಬಿಲ್ಡಿಂಗ್ ಇರ್ಬೋದು, ಮತ್ತೆ ದೇವರಾಜ ಮಾರ್ಕೆಟು, ಅದ್ರ ಜೊತೆಗೆ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್, ಅದನ್ನು ಸಹ ನೋಟ್ ಮಾಡಿಬಿಟ್ಟು ನೋಟಿಸ್ ಅನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತೆ ಎನ್ ರೂಟ್ ಅಲ್ಲಿ ಬರೋ ಮರಗಳ ಮೇಲೆ ಅಲ್ಲೂ ಸಹ ಅವರು ಲಾಸ್ಟ್ ಟೈಮ್ ಸ್ವಲ್ಪ ಮರಗಳ ಮೇಲೆಲ್ಲ ಕೂತ್ಕೊಂಡು ವೀಕ್ಷಣೆ ಮಾಡಿದ್ರು ಅಂತ ಇದ್ದಿದ್ರಿಂದ ಅದನ್ನು ಸಹ ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆಗೆ ನಾವು ಎನ್ ರೂಟ್ ಚೆಕ್ ಮಾಡಿಬಿಟ್ಟು ಅದರಲ್ಲೂ ಸಹ ಕೂತ್ಕೋಬಾರ್ದರ ಆ ರೀತಿ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಸಹ ಮಾಡ್ಕೊಂಡಿದ್ದೀವಿ. ಮೇನ್ ಆಗಿ ಇದೇನು ದಸರಾ ಮಹೋತ್ಸವ ನಡೆಯುತ್ತೆ, ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ 52 ಜನ ಸ್ಪೆಸಿಫಿಕ್ ಆಗಿ ಸೋಷಿಯಲ್ ಮೀಡಿಯಾನ ಮಾನಿಟರ್ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಯಾರು ಫೇಕ್ ನ್ಯೂಸ್ ಆಗಲಿ, ಹಳೆ 2-3 ವರ್ಷದ ಹಿಂದಿಂದ ವಿಡಿಯೋ ಸರ್ಕ್ಯುಲೇಟ್ ಮಾಡೋದು ಅಥವಾ ಏನೋ ರೀಲ್ಸ್ ಮಾಡಿ ಅನ್ನೆಸೆಸರಿ ಪಬ್ಲಿಕ್ ಪ್ಯಾನಿಕ್ ಮಾಡೋದು ಅಥವಾ ಬೇರೆ ಏನಾದರೂ ಅನ್ನೆಸೆಸರಿ ನೆಗೆಟಿವ್ ನ್ಯೂಸನ್ನ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ಅದಕ್ಕಂತಾನೆ ನಮಗೆ ಸ್ಪೆಷಲ್ ಟೀಮ್ ಮಾಡಿಕೊಂಡು
ಅವ್ರ ಮೇಲೆ ಲೀಗಲ್ ಆಕ್ಷನ್ನ ತಗೊಳ್ತೀವಿ. ಸೀರಿಯಸ್ ಆಗಿ ಈ ಎಸ್ಪೆಷಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ ಆಗಲಿ ಬೇರೆ ರೀತಿ ಹಳೆ ವಿಡಿಯೋ ಸರ್ಕ್ಯುಲೇಟ್ ಮಾಡೋದನ್ನ ನಿಷೇಧಿಸಲಾಗಿದೆ. ಎಲ್ಲರೂ ಸಹ ಜವಾಬ್ದಾರಿಯುತವಾಗಿ ತಾವೇನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀರಾ ಅದನ್ನ ನೋಡ್ಬಿಟ್ಟು ಹಾಕಬೇಕು. ಅನ್ನೆಸೆಸರಿ ಪ್ಯಾನಿಕ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ಲೀಗಲ್ ಕೇಸ್ ಆಗುತ್ತೆ. ಇದು ಲಾ ಅಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಇಂದ ಇತರೆ ಬೇರೆ ಎಲ್ಲ ನಾವು ಇಲಾಖೆಗಳಿಂದಗೆ ಮೀಟಿಂಗ್ ಮಾಡಿ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಅದನ್ನ ಬಂದೋಬಸ್ತು ಯಾವ ರೀತಿ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ಯಾವುದೇ ರೀತಿ ಘಟನೆ ನಡೀಲಾರ್ದಂಗೆ ಮಾಡಿಕೊಂಡ್ರ ಜೊತೆಗೆ ಈಗ ಟ್ರಾಫಿಕ್ ರಿಲೇಟೆಡ್ ಸಹ ನಾವು ಈ ಸಲ ಏನು ಲಾಸ್ಟ್ ಟೈಮ್ ನಮಗೆ ತೊಂದರೆ ಆಗಿತ್ತು ಅದನ್ನ ಸರಿಪಡಿಸ್ಕೊಂಡು ಈ ಸಲನೂ ನಾವು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಪ್ಯಾಟರ್ನ್ ಅಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ಕೋತಾ ಇದ್ದೀವಿ. ಸಿಟಿ ಲಿಮಿಟ್ಸ್ ಅಲ್ಲಿ ಜಾಸ್ತಿ ಜನ ಲೈಟಿಂಗ್ ಇರೋದ್ರಿಂದ ಮತ್ತೆ ಪ್ಯಾಲೇಸ್ ಇರೋದ್ರಿಂದ ಕಾಲ್ನಡಿಗೆಯಲ್ಲಿ ಹೋಗಕ್ಕೆ ಇಷ್ಟಪಡೋದ್ರಿಂದ ಸಿಟಿ ಲಿಮಿಟ್ಸ್ ಅಲ್ಲಿ ಏನೇನು ಫಂಕ್ಷನ್ ಆಗುತ್ತೆ ಅಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಾವು ಏನು ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ಆಲ್ರೆಡಿ ನೋಟಿಫಿಕೇಶನ್ ಅನ್ನು ಹೊರಡಿಸಿದೀವಿ. ಅದನ್ನ ಕಾಪಿನ ನಾವು ತಮ್ಗೆಲ್ಲರಿಗೂ ಕೊಡ್ತೀವಿ. ಅದೇ ರೀತಿ ಇಂಪಾರ್ಟೆಂಟ್ ಸಿಟಿ ಲಿಮಿಟ್ಸ್ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ 4 KSRTC ಅವ್ರ ಜೊತೆ ಮೀಟಿಂಗ್ ಮಾಡಿಬಿಟ್ಟು ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಅನ್ನು ಸಹ ನಾವು ಮಾಡಿದೀವಿ ಈ ಸಲ. ಸೊ ದಟ್ ಏನಾದ್ರು ಮಹಾರಾಜ ಗ್ರೌಂಡ್ಸ್ ಅಲ್ಲಿ ಬಂದ್ರೆ ಅಥವಾ ಎಕ್ಸಿಬಿಷನ್ ಅಲ್ಲಿ ಇದ್ರೆ ವೆಹಿಕಲ್ ಇಲ್ಲದೆ ಬಂದ್ರೆ ಅವ್ರಿಗೆ ಬಸ್ ವ್ಯವಸ್ಥೆನೂ ಸಹ ಇರುತ್ತೆ. ಮೇನ್ ಯಾವತ್ತು ಫಂಕ್ಷನ್ ಇರುತ್ತೆ ಫಸ್ಟ್ ಮತ್ತೆ ಸೆಕೆಂಡಿಗೆ ಪ್ಯಾಲೇಸ್ ಇರ್ಬೋದು ಮತ್ತೆ ಬನ್ನಿ ಮಂಟಪ ಇರ್ಬೋದು ಅವರಿಗೆ ಆಲ್ರೆಡಿ ಟಿಕೆಟ್ ಅಲ್ಲಿ ನಾವು ಬಾರ್ ಕೋಡ್ ಮಾಡಿಬಿಟ್ಟು ಪಾರ್ಕಿಂಗ್ ಪ್ಲೇಸ್ ಅನ್ನ ತೋರಿಸ್ಕೊಟ್ಟಿದೀವಿ ಎಲ್ಲೆಲ್ಲಿ ಇದೆ ಅಂತ ಹೇಳಿ. ಈ ಸಲ ಯಾವುದೇ ಕಾರಣಕ್ಕೂ 300 ರಿಂದ 400 ಅಡಿ ದೂರ ನಡ್ಕೊಂಡು ಹೋಗ್ಲಾರ್ದಂಗೆ ಅವರು ಗಾಡಿ ಪಾರ್ಕ್ ಮಾಡಿ ಪ್ಯಾಲೇಸ್ಗೆ ಬರೋ ವ್ಯವಸ್ಥೆ ಮತ್ತೆ ಬನ್ನಿ ಮಂಟಪಕ್ಕೆ ಬರೋ ವ್ಯವಸ್ಥೆನ ಮಾಡಿದೀವಿ. ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅದ್ರದ್ದು ಲಿಸ್ಟ್ ನಾನು ನಿಮ್ಗೆ ಈಗ ಕೊಡ್ತೀನಿ. KSRTC ಬಸ್ ಟೆಂಪ್ರರಿ ಬಸ್ ಸ್ಟ್ಯಾಂಡು ಬೆಂಗಳೂರಿಂದ ಬರೋರಿಗೆ ಸಾತ್ಗಳ್ಳಿ ಬಸ್ ನಿಲ್ದಾಣ, ಹುಣಸೂರು ರಸ್ತೆ ಬೋಗಾದಿ ರಸ್ತೆಯಿಂದ ಬರೋರಿಗೆ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಇದೆ. ನಂಜನಗೂಡು ರೋಡಿಂದ ಬರೋರಿಗೆ ಗುಂಡೂರಾವ್ ನಗರ ಮೈದಾನದಲ್ಲಿ KSRTC ಅವರು ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಟಿ ನರಸೀಪುರ ಮತ್ತೆ ಬನ್ನೂರು ರಸ್ತೆಯಿಂದ ಬರೋರಿಗೆ ಲಲಿತ ಮಹಲ್ದಲ್ಲಿ ಇರುತ್ತೆ. ಮತ್ತೆ ಬೇರೆ ಎಲ್ಲಿ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ಗಳಿದೆ ಅದ್ರ ಲಿಸ್ಟ್ ನಾನು ನಿಮ್ಗೆ ಕೊಡ್ತೀನಿ. 6 ಕಡೆ ಇದೆ ನೆಕ್ಸ್ಟ್ ಇನ್ನ. ಅದರ ಜೊತೆಗೆ ಈ ಸಲ ಎಲ್ಲ ಕಾರ್ಯಕ್ರಮಗಳಿಗೆ ಪಾಸ್ ವಿತರಣೆ ಮಾಡೋಕ್ಕಾಗತ್ತೆ. ಏರ್ ಶೋ ಇರ್ಬೋದು ಅಥವಾ ಹೆಲಿಕಾಪ್ಟರ್ ಶೋ ಇರ್ಬೋದು ಮತ್ತೆ ಡ್ರೋನ್ ಶೋ ಮತ್ತೆ ಕಳೆದ 2 ದಿನಗಳದ್ದು ಏನು ಪಂಚಿನ ಕವಾಯಿತು ಮತ್ತೆ ಜಂಬೂ ಸವಾರಿ ದಿನ ಯಾವುದೇ ಪಾಸ್ ಇಲ್ಲದೆ ಯಾರಿಗೂ ಒಳಗಡೆ ಅವಕಾಶ ಇಲ್ಲ. ಸೊ ಪಾಸ್ ವ್ಯವಸ್ಥೆ ಯಾರಿರುತ್ತೆ ಅವ್ರು ಮಾತ್ರ ಬರ್ಬೋದು. ಅದೇ ರೀತಿ ಮೀಡಿಯಾದವ್ರಿಗೂ ಈ ಸಲ ಪಾಸ್ ತಾವೇನು ವಾರ್ತಾ ಇಲಾಖೆಯಿಂದ ಕೊಟ್ಟಿದ್ದಾರೆ ಆ ಲಿಸ್ಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಅವ್ರಿಗೆ ಈ ಸಲ ಬ್ರಹ್ಮಪುರಿ ಗೇಟಿಂದ ಎಂಟ್ರಿ ಮೀಡಿಯಾದವ್ರಿಗೆ ಕೊಡ್ತಾ ಇದ್ದೀವಿ. ಅದು ಏನೇನು ಚೇಂಜಸ್ ಇದೆ ನಾನು ಇದರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಇದೆ. ಹೇಳೋದಾದ್ರೆ ಬ್ರಹ್ಮಪುರಿ ಗೇಟಿಂದ ತಮಗೆ ಎಂಟ್ರಿ ಇದೆ. ಮತ್ತೆ ಬನ್ನಿ ಮಂಟಪದಲ್ಲಿ ಗೇಟ್ ನಂಬರ್ 12 ತಮಗೂ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲೇ ಮಾಡಲಾಗಿದೆ. ಗೇಟಲ್ಲೇ ಅಲ್ಲಿಂದ ಪಾರ್ಕ್ ಮಾಡಿ ಗೇಟ್ ನಂಬರ್ 12 ಅಲ್ಲಿ ಬರ್ಬೋದು. ಹಾಗೂ ನಿಮ್ಗೆಲ್ಲರಿಗೂ ಏನು ID ಕಾರ್ಡ್ ಇರುತ್ತೆ ಅದನ್ನ ID ಕಾರ್ಡ್ ತೋರಿಸ್ಬಿಟ್ಟು ತಾವು ಎಂಟ್ರಿನ ತಗೋಬಹುದು. ಅದು ಆಲ್ ವೆನ್ಯೂ ಎಂಟ್ರಿ ಕೊಟ್ಟಿದ್ದೀವಿ. ತಮಗೆ ಲಿಸ್ಟ್ ಅಲ್ಲಿರೋರು ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ಹೋಗ್ಬೋದು. ಮೀಡಿಯಾದವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಳೋಕೆ ಯಾವುದೋ ಒಂದು ಪ್ಲೇಸಿಗೆ ತಮಗೆ ಒಳಗಡೆ ಬಿಡ್ಲಿಲ್ಲ ಅಥವಾ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಈ ಸಲ ನಮ್ಮ ಇಲಾಖೆಯಿಂದ ಒಬ್ರು ಇನ್ಸ್ಪೆಕ್ಟರ್ನ ನೋಡಲ್ ಆಫೀಸರ್ ಅಂತ ಮಾಡಿದ್ದೀವಿ. ಅವ್ರದ್ದು ಡೀಟೇಲ್ಸ್ನು ನಾವು ನಿಮಗೆ ಕೊಡ್ತೀವಿ. ಏನೋ ತೊಂದರೆ ಇದ್ರೆ ಅವ್ರಿಗೆ ಮಾತಾಡಿದ್ರೆ ಅವರು ಅದನ್ನ ಪರಿಹರಿಸ್ತಾರೆ. ಇದ್ರ ಜೊತೆಗೆ ನಮ್ಮ ಸಿಬ್ಬಂದಿಗೆ ಕಾಲಕ್ಕೆ ನಾವು ಬ್ರೀಫಿಂಗು ಮಾಡ್ತಾ ಇದ್ದೀವಿ. ಮತ್ತೆ ಈ ಸಲ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ನಮ್ಮ ಪೊಲೀಸ್ ಇಲಾಖೆ ಸಜ್ಜಾಗಿದೆ ಅಂತ ಹೇಳಿ ನನ್ನ ಈ ಪತ್ರಿಕಾ ಏನಿದೆ ಅದನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಪಾರ್ಕಿಂಗ್ ವ್ಯವಸ್ಥೆ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಯಿಂದ ಮಾಡಿರ್ತಾರೆ ಅಲ್ಲಿ ಇದ್ರಲ್ಲೇನೆ. ನಮಗೆ ಎನ್ ರೂಟ್ ರಿಂಗ್ ರೋಡ್ ನಮಗೆ ಬರುತ್ತೆ. ಅದ್ರದ್ದು ಬಂದೋಬಸ್ತ್ ನಾವು ಮಾಡ್ಕೋತೀವಿ. ಅವ್ರಿಗೆ ಅದು ಹೇಳ್ತೀವಿ ಅಲ್ಲಿ.
ಇಲ್ಲ ಆ ಥರ ಇಲ್ಲ, ನಾವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡಿದೀವಿ. ಅದು ಈ ಸಲ ವರ್ಕೌಟ್ ಆಗತ್ತೆ ಅನ್ಕೊಂಡಿದೀವಿ. ನಾವು 2-3 ದಿನ ನೋಡ್ತೀವಿ, ಏನಾದ್ರು ಚೇಂಜಸ್ ಇದ್ರೆ ಮಾಡ್ತೀವಿ.